ಯಾವಾಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತೋ ಆಗ ಭಾಗ್ಯದ ಸುರಿಮಳೆ ಎನ್ನುವಂಥದ್ದು ನಿರಂತರವಾಗಿ ಸುರಿತು. ಹಾಗೆ ಅನೇಕ ಭಾಗ್ಯಗಳ ಪೈಕಿ ಅನ್ನಭಾಗ್ಯವೂ ಕೂಡ ಒನ್ ಆಫ್ ದ ಭಾಗ್ಯ. ಆದರೆ ಈಗ ಅನ್ನಭಾಗ್ಯದ ಯೋಜನೆಗೆ ಸರ್ಜರಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಲೆಟ್ಸ್ ಚೆಕ್ ಇಟ್ ಔಟ್. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಗೂ ಕೂಡ ಆಗಲಿದೆಯಾ ಸರ್ಜರಿ ಆಗುತ್ತೆ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಈಗ ಪ್ರಶ್ನಾರ್ಥಕವಾಗಿ ಉಳಿದಿದೆ. ರಾಜ್ಯದ ಅನ್ನಭಾಗ್ಯ ಯೋಜನೆಗೆ ಪರಿಷ್ಕರಣೆಯ ಮುನ್ಸೂಚನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ರಾಜ್ಯಾದ್ಯಂತ KYC ಪಡೆಯಲು ಮುಂದಾದಂತಹ ಸರ್ಕಾರ ಪಡಿತರ ಚೀಟಿದಾರರಿಗೆ KYC ಕಡ್ಡಾಯಗೊಳಿಸಿದಂತಹ ಸ್ಟೇಟ್ ಗೌರ್ಮೆಂಟ್ KYC ಸೆಪ್ಟೆಂಬರ್ ಕೊನೆಯವರೆಗೂ ಕೂಡ ನಿಗದಿತ ಸಮಯವನ್ನು ಕೊಟ್ಟಿದೆ KYC ಮಾಡಿಸ್ಕೊಳ್ಳೋದಕ್ಕೆ. ಜನರೇ ನೀವೇನು ಮಾಡಬೇಕು, ಹೀಗಾದರೆ ಜನರ ಗತಿಯೇನು ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಅರ್ಹರು ಅನರ್ಹರು ಇವರನ್ನ ಗುರುತಿಸೋದಕ್ಕೆ KYC ಮಾಡಬೇಕು. ಅದಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಸೆಪ್ಟೆಂಬರ್ 30ರೊಳಗೆ ಆಧಾರ್ ಸೀಡಿಂಗ್ KYCಯನ್ನು ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಪಡಿತರ ಚೀಟಿ ಕಾರ್ಡ್ ರದ್ದಾಗುವಂತಹ ಭೀತಿ ಈಗ ಯಾರ್ಯಾರು ಅನ್ನಭಾಗ್ಯವನ್ನು ಪಡೆದುಕೊಳ್ತಾ ಇದ್ದರೂ ಅವರಿಗೆ ಕಾಡ್ತಾ ಇದೆ. ಸೆಪ್ಟೆಂಬರ್ 30ನೇ ತಾರೀಕಿನ ಒಳಗೆ ನೀವು KYCಯನ್ನು ಕಂಪ್ಲೀಟ್ ಮಾಡಬೇಕು. ಆಧಾರ್ ಸೀಡಿಂಗ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಮತ್ತು KYCಯಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳಿದೆ ಅದನ್ನು ನೀವು ಮಾಡಬೇಕು. ಹಾಗಾದರೆ KYC ಮಾಡಿಸ್ತಿರೋದು ಯಾಕೆ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಯಾಕೆ ಅನ್ನುವಂಥದ್ದನ್ನು ನೋಡೋಣ. ಏಕಾಏಕಿ ಈಗ KYCಯನ್ನು ಮಾಡಿಸಬೇಕು ಅಂತ ಯಾಕೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಅಂತಂದರೆ, ಪಡಿತರ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಅನ್ನಭಾಗ್ಯ ತಲುಪುವ ಉದ್ದೇಶ ಸರ್ಕಾರದ್ದಿದೆ. KYC ಮೂಲಕ ಫಲಾನುಭವಿಗಳ ಗುರುತು ಪತ್ತೆ ಹಚ್ಚುವಂತಹ ಕಾರ್ಯ ಕೂಡ ಆಗುತ್ತೆ. ಆ್ಯಂಡ್ ಅದರ ಜೊತೆಗೆ ಪಡಿತರ ಚೀಟಿಯಲ್ಲಿರುವಂತಹ ಸದಸ್ಯರ ವಿವರವನ್ನು ಪರಿಶೀಲನೆ ಮಾಡಬಹುದು ಮತ್ತು ನಕಲಿ ದಾಖಲೆಗಳ ಮೂಲಕ ಸೌಲಭ್ಯವನ್ನು ಪಡಿತಾ ಇರುವವರು ಯಾರು ಅಂತ ಪತ್ತೆ ಹಚ್ಚಬಹುದು. ಅರ್ಹರು ಅನರ್ಹರು ಇವರ ಮಾನದಂಡ ಪೂರೈಸಿದವರ ಪತ್ತೆ ಬಹಳ ಸುಲಭವಾಗಿ ಸಿಕ್ಬಿಡುತ್ತೆ. ಪಡಿತರ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಅನ್ನಭಾಗ್ಯ ಈ ಒಂದು ಭಾಗ್ಯ ತಲುಪುವಂತಹ ಒಂದು ಉದ್ದೇಶ ಈಗ ರಾಜ್ಯ ಸರ್ಕಾರದ್ದಾಗಿದೆ. ಅದಕ್ಕೆ KYC ಮಾಡಿಸ್ತಾ ಇದ್ದಾರೆ. ಪಡಿತರ ಚೀಟಿಯಲ್ಲಿರುವಂತಹ ಸದಸ್ಯರ ವಿವರವನ್ನು ಪರಿಶೀಲನೆ ಮಾಡ್ಬೋದು. ಎಸ್, ದೀಸ್ ಆರ್ ದ ಪಾಯಿಂಟ್ಸ್. ಯಾಕೆ ಜನಗಳು KYC ಮಾಡಿಸಬೇಕು ಅಂತಂದರೆ, ಬಹಳ ಸುಲಭವಾಗಿ ನಿಮ್ಮ ಡಾಕ್ಯುಮೆಂಟೇಷನ್ KYC ಮಾಡಿದ ನಂತರ ಸಿಕ್ಕಿಬಿಡುತ್ತೆ. ಮತ್ತು KYC ಮೂಲಕ ಯಾರು ಡಾಕ್ಯುಮೆಂಟೇಷನ್ನ ಮಾಡ್ಕೊಂಡಿರ್ತಾರೆ ಅವರಿಗೆ ಈ ಒಂದು ಭಾಗ್ಯ ಸಿಗುತ್ತೆ. ಇಲ್ಲ ಅಂತಂದರೆ ಯಾರು ಮಾಡಿಸಿದ್ರೇನು ಬಿಟ್ಟರೇನು, ನಮ್ಮ ರಾಜ್ಯದಲ್ಲಿ ಇದಾರೋ ಇಲ್ವೋ, ವೋಟರ್ ID ಇದೇನೋ ಇಲ್ವೋ, ಅವರಿಗೆ ನಮ್ಮ ರಾಜ್ಯದ ಆಧಾರ್ ಕಾರ್ಡ್ ಇದೇನೋ ಇಲ್ವೋ, ಅವರಿಗೆಲ್ಲ ಈ ಭಾಗ್ಯ ಹೋಗಬಾರ್ದು, ಅರ್ಹರಿಗೆ ಹೋಗಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಮೂಲ ಉದ್ದೇಶ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. KYC ಬೇಕೇ ಬೇಕು ಅಂತ ನ್ಯಾಯಬೆಲೆ ಅಂಗಡಿಯ ಮುಂದೆ ಈಗ ಕ್ಯೂ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. KYC ಬೇಕೇ ಬೇಕು ಅಂತ ದಿನಸಿ ತೆಗೆದುಕೊಳ್ಳೋದಕ್ಕೆ ಹೋಗುವ ನ್ಯಾಯ ಅಂಗಡಿ ಮುಂದೆ ಕ್ಯೂ ಇದೆ. ಹಲವು ಕಡೆಗಳಲ್ಲಿ ಜನರು ಸರತಿ ಸಾಲಿನಲ್ಲೇ ನಿಲ್ತಾ ಇದ್ದಾರೆ. ಸೆಪ್ಟೆಂಬರ್ 30ರವರೆಗೆ KYC ಮಾಡಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದೆ ಸರ್ಕಾರ. ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಅಧಿಕಾರಿಗಳಿಂದ ಸೂಚನೆ ಅನ್ನುವಂಥದ್ದು ಸಿಕ್ಕಿದೆ. ಆದರೂ ಪಡಿತರ ಅಂಗಡಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಜನ ಕ್ಯೂ ನಿಲ್ತಾ ಇದ್ದಾರೆ. ಸೆಪ್ಟೆಂಬರ್ 30ನೇ ತಾರೀಕು ತನಕ ಒಂದು ಗಡುವನ್ನು ಕೊಟ್ಟಿದೆ, ಅಷ್ಟರೊಳಗಡೆ ನೀವು ಮಾಡಿಸ್ಕೊಳ್ಬೇಕು ಅಂತ. ಆದರೆ ಜನ ನಿರಂತರವಾಗಿ ಕ್ಯೂ ನಿಂತು ಬಿಟ್ಟಿದ್ದಾರೆ ಪಡಿತರ ಅಂಗಡಿಗಳ ಮುಂದೆ. ಆತಂಕ ಪಡಬೇಡಿ ಅಂತ ಅಧಿಕಾರಿಗಳು ಹೇಳಿದರೂ ಕೂಡ ಜನ ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಯಾಕಂತಂದರೆ ಸರ್ಕಾರದ ನಿಲುವುಗಳು ಹಂಗಿದೆ. ಇವತ್ತು ಒಂದು ನಿಲುವಿದ್ದರೆ, ಇವತ್ತು ಒಂದು ಸ್ಟ್ಯಾಂಡ್ ಇದ್ದರೆ ನಾಳೆ ಇನ್ನೊಂದು ಸ್ಟ್ಯಾಂಡ್ ಆಗಿರುತ್ತೆ. ಇವತ್ತು ಒಂದು ಮಾತು ಹೇಳಿದರೆ ನಾಳೆ ಇನ್ನೇನೋ ಮಾಡೋಕ್ಕೆ ಹೊರಟಿರ್ತಾರೆ ಈ ಸರ್ಕಾರದವರು, ಎಸ್ಪೆಷಲಿ ಈಗಿನ ಸರ್ಕಾರದವರು. ಹಾಗಿದ್ದಾಗ ಜನಗಳಿಗೆ ಸರ್ಕಾರದ ಮೇಲೆ, ಅಧಿಕಾರಿಗಳ ಮೇಲೆ ಅಥವಾ ಒಂದು ವ್ಯವಸ್ಥೆಯ ಮೇಲೆ ನಂಬಿಕೆ ಹೋದಾಗ ಜನಗಳಿಗೆ ಇಮಿಡಿಯೇಟಾಗಿ ಕೆಲಸ ಆಗಿಬಿಡಬೇಕು ಅಂತ ಅನಿಸುತ್ತೆ. ಆಗ ಜನ ನಿಶ್ಚಿಂತರಾಗಿ ಇದ್ದು ಬಿಡ್ತಾರೆ. ಓಕೆ, ಅನ್ನಭಾಗ್ಯವನ್ನು ನಿಜವಾಗಲೂ ಸರ್ಕಾರ ಬದಲಿಸುತ್ತಾ? ಹಿಂಗೊಂದು ಕನ್ಫ್ಯೂಷನ್ ಆಗಿಬಿಟ್ಟಿದೆ ಜನಗಳಿಗೆ. ಆ ರೀತಿಯಾದಂತಹ ಒಂದು ಪ್ರಶ್ನೆಯೂ ಕೂಡ ಉದ್ಭವವಾಗಿದೆ. ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಅನ್ನಭಾಗ್ಯವನ್ನು ಬದಲಿಸುತ್ತಾ ಈಗಿನ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ಅನ್ನುವಂಥದ್ದನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಅನ್ನಭಾಗ್ಯಕ್ಕೆ ನಿಜವಾಗಿಯೂ ಸರ್ಜರಿ ಮಾಡ್ತಿದೆಯಾ ಈಗಿನ ಸರ್ಕಾರ? KYC ಅಭಿಯಾನದಿಂದಾಗಿ ಫಲಾನುಭವಿಗಳ ಪಟ್ಟಿ ಬದಲಾವಣೆ ಆಗುತ್ತೆ. ಅದೇ ಕಾರಣಕ್ಕೆ ಅನ್ನಭಾಗ್ಯ ರದ್ದಾಗತ್ತಿಗೆ ಅಂತ ಹೇಳಕ್ಕಾಗೋದಿಲ್ಲ, ರದ್ದಾಗುತ್ತೆ ಅಂತ. ಆದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಮಾಡೋದು ಮಾತ್ರ ಫಿಕ್ಸ್ ಅನ್ನುವಂತಹ ವಿಚಾರಗಳು ಈಗ ಕಂಡು ಬರ್ತಾ ಇದೆ. ಅನ್ನಭಾಗ್ಯದ ಅಡಿಯಲ್ಲಿ ಅಕ್ಕಿ ಬದಲಿಗೆ ಇಂದಿರಾ ಫುಡ್ ಕಿಟ್ ನೀಡ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ.
ಏನಿರುತ್ತೆ ಅದರಲ್ಲಿ ಬೇಳೆ ಸಕ್ಕರೆ ಉಪ್ಪು ಅಡುಗೆ ಎಣ್ಣೆ ಕಿಟ್ಟನ್ನು ಸರ್ಕಾರ ಕೊಡುತ್ತಂತೆ. ಅನ್ನಭಾಗ್ಯಕ್ಕೆ ನಿಜವಾಗಿಯೂ ಸರ್ಜರಿ ಮಾಡುತ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆಗೆ ಇದು ಉತ್ತರ. ಯಾಕೆಂತಂದರೆ ಸ್ವಲ್ಪ ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಕಂಡುಕೊಳ್ಳಬಹುದು. ದಿನಸಿ ಕೊಡೋ ಬದಲಿಗೆ ಕಿಟ್ಟನ್ನೇ ಕೊಟ್ಬಿಡ್ತಾರೆ ನಿಮಗೆ. ಅಕ್ಕಿ ಬೇಳೆ ಸಕ್ಕರೆ ಅಡುಗೆ ಎಣ್ಣೆ ಇದೆಲ್ಲವನ್ನು ಒಳಪಡಿಸಿ ಅದೇನೋ ಇಂದಿರಾ ಕಿಟ್ ಅಂತ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಆ ಇಂದಿರಾ ಕಿಟ್ಟನ್ನು ನಿಮಗೆ ಕೊಡ್ತಾರೆ. ಈ ರೀತಿಯಾದಂತಹ ಚೇಂಜಸ್ಗಳು ಕೂಡ ಅಪ್ಕಮಿಂಗ್ ಡೇಸಲ್ಲಿ ಆಗಬಹುದು ರಿಲೇಟೆಡ್ ಟು ಅನ್ನಭಾಗ್ಯ. ಆದರೆ ಈ KYC ಮಾಡಿಸೋದ್ರಿಂದ ಹೊಸ ಅರ್ಹರು ಯಾರ್ಯಾರಿದ್ದಾರೆ ಮತ್ತು ಹೊಸದಾಗಿ ಯಾರ್ಯಾರು ಅನ್ನಭಾಗ್ಯ ಯೋಜನೆಯನ್ನು ಪಡೆದುಕೊಂಡಿದ್ದಾರೆ ಅವರ ಡೀಟೇಲ್ಸ್ಗಳು ಕೂಡ ಸಿಕ್ಕಂತ ಆಗುತ್ತೆ ಒಂದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಕೆಲವರ ಹೆಸರು ಮಿಸ್ ಆಗುತ್ತೆ, ಕೆಲವರಿಗೆ ಕತ್ತರಿ ಬಿದ್ದಂತ ಆಗುತ್ತೆ ಅನ್ನಭಾಗ್ಯಕ್ಕೆ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೂ ಕೂಡ ಇದು ಸೇವಿಂಗ್ಸ್ ಆಗುವಂತಹ ನಿಟ್ಟಿನಲ್ಲಿ ಆಗುತ್ತೆ. ಬಟ್ ಜನಗಳಿಗೆ ತೊಂದರೆ ಅಂತೂ ಇದೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಅದು ಏನು ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. ಅನ್ನ ಕೊಡುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದವರು ಕಾಂಗ್ರೆಸ್ ಪಕ್ಷದವರು ಅನ್ನುವಂತಹ ವಿಚಾರವನ್ನು ಜನ ಹೇಳ್ತಾ ಇದ್ದಾರೆ. ಅನ್ನ ಕೊಡುವಂತಹ ಭರವಸೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಆದರೆ ಅದೇ ಕಾಂಗ್ರೆಸ್ ಪಕ್ಷದವರು ತಟ್ಟೆಯನ್ನು ಈಗ ಹೊತ್ತೊಯ್ತಾ ಇದ್ದಾರೆ. BPL ಕಾರ್ಡ್ದಾರರ ಪರಿಷ್ಕರಣೆ ವಿರುದ್ಧ JDS ಅಖಾಡಕ್ಕೆ ಇಳಿದಿತ್ತು. ಕಾರ್ಡ್ ಪರಿಷ್ಕರಣೆಯನ್ನು ಹಗರಣ ಅಂತ JDS ಕರೆದಿತ್ತು. ಗ್ಯಾರಂಟಿ ಹೆಸರಿನಲ್ಲಿ ಕೈ ಸರ್ಕಾರ ಬಡವರಿಗೆ ದ್ರೋಹ ಮಾಡಿದೆ ಅಂತ JDS ಕೆಂಡ ಕಾರಿತ್ತು. DK ಸರ್ಕಾರದ ಲಕ್ಷಾಂತರ ಬಡವರನ್ನು ಅನ್ನ ಕಸಿದುಕೊಂಡಿದೆ, ಲಕ್ಷಾಂತರ ಬಡವರ ಅನ್ನವನ್ನು ಕಸಿದುಕೊಂಡಿದೆ DK ಶಿವಕುಮಾರ್ ಅವರ ಸರ್ಕಾರ ಅನ್ನುವಂತಹ ವಿಚಾರವನ್ನು JDS ನಾಯಕರು ಹೇಳಿದರು. ಅನ್ನಭಾಗ್ಯ ಕೊಡ್ತೀವಿ, ಆ ಭಾಗ್ಯ ಕೊಡ್ತೀವಿ, ಈ ಭಾಗ್ಯ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದದ್ದು ಇದೇ ಕಾಂಗ್ರೆಸ್. ಆದರೆ ಇವತ್ತು ಆ ಅನ್ನಭಾಗ್ಯ ಸುಭಿಕ್ಷವಾಗಿ ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ ತಾನೆ, ಕೊಡ್ತಾ ಇದ್ದೀರಿ ತಾನೆ. 10 kg ಕೊಡೋ ಜಾಗದಲ್ಲಿ 5 kg ಕೊಡ್ತಾ ಇದ್ದೀರೋ, 5 kg ಕೊಡೋದು ಇನ್ನೂ ಕಡಿಮೆ ಕೊಡ್ತಾ ಇದ್ದೀರೋ, ಅಥವಾ ಕೆಲವೊಂದು ಕಡೆ ನೀಟಾಗಿ 10 kg ಕೊಡ್ತಾ ಇದ್ದೀರೋ, ಫೈನ್, ಎವ್ರಿಥಿಂಗ್ ಈಸ್ ಫೈನ್. ಆದರೆ ನೀವೇನು ಮಾಡ್ತಾ ಇದ್ದೀರಿ ಈಗ? ಅದನ್ನು ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ JDS ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಟ್ ಓನ್ಲಿ JDS, ಜನರಿಗೂ ಕೂಡ ಸಹಜವಾಗಿ ಆಕ್ರೋಶ ಅನ್ನುವಂಥದ್ದು ಉಂಟಾಗ್ತಾ ಇರುತ್ತೆ. ಇನ್ನು 4.32 ಲಕ್ಷ ಕುಟುಂಬಗಳಿಗೆ ಶಾಕ್ ಅನ್ನುವಂಥದ್ದು ಉಂಟಾಗಿದೆ ರಾಜ್ಯದಲ್ಲಿ. ಅದೇನು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. 4.32 ಲಕ್ಷ ಕುಟುಂಬಗಳಿಗೆ ಶಾಕ್. ಪರಿಷ್ಕರಣೆ ಹೆಸರಿನಲ್ಲಿ ಲಕ್ಷಾಂತರ BPL ಕಾರ್ಡ್ಗಳು ರದ್ದಾಗಿದೆನಾ, ಇಲ್ಲವೇ BPL ಕಾರ್ಡ್ಗಳು APL ಕಾರ್ಡ್ ಆಗಿ ವರ್ಗಾವಣೆ ಆಗಿದೆನಾ? ಎಸ್, ಪಡಿತರ ಸರ್ಕಾರಿ ಆಸ್ಪತ್ರೆ ಇನ್ಶೂರೆನ್ಸ್ಗೂ ಕೂಡ ಈಗ ಹೊಡೆತ ಫಿಕ್ಸ್. BPLಗೆ ಆದಾಯ ಮಿತಿ ಹೆಚ್ಚಳ ಮಾಡಿರುವಂತಹ ರಾಜ್ಯ ಸರ್ಕಾರ 4.32 ಲಕ್ಷ ಅನರ್ಹ BPL ಕಾರ್ಡ್ಗಳನ್ನು APL ಆಗಿ ವರ್ಗಾವಣೆ ಮಾಡಲಾಗಿದೆ. ಸಾಲು ಆರೋಪ ಮಾಡಿದಂತಹ JDS ನಾಯಕರು ಸಾಲು ಆರೋಪ. ಪರಿಷ್ಕರಣೆ ಹೆಸರಿನಲ್ಲಿ ಲಕ್ಷಾಂತರ BPL ಕಾರ್ಡ್ಗಳು ರದ್ದಾಗಿದೆ ಅನ್ನುವಂತಹ ವಿಚಾರಗಳು ಈಗ ಕೇಳಿಬರ್ತಾ ಇದೆ. ಒಟ್ಟು 4,32,000 BPL ಕಾರ್ಡ್ಗಳು APL ಕಾರ್ಡ್ ಆಗಿ ಬದಲಾವಣೆಯಾಗಿದೆ. APL ಕಾರ್ಡ್ ಅಂತಂದರೆ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು, ಅದು ಕೇಂದ್ರ ಸರ್ಕಾರದ ಯೋಜನೆ. BPL ಅಂದರೆ ರಾಜ್ಯ ಸರ್ಕಾರದ ಕೊಡೋದು. ಆ BPL ಕಾರ್ಡ್ಗಳನ್ನು ಇವರು APL ಕಾರ್ಡ್ಗಳನ್ನಾಗ ಮಾಡಿ ಅದನ್ನೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರದ ಕುತ್ತಿಗೆಗೆ ಹಾಕ್ಬಿಡ್ತಾರೆ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ದುಡ್ಡು ಉಳ್ದಂಗೆ ಆಯ್ತಲ್ಲ. ಸೊ ಹೀಗೆ ಒಂದು ಸ್ಕ್ಯಾಮ್ ನಡೀತಾ ಇದೆ ಅಂತ JDS ಅವರು ಆರೋಪ ಮಾಡ್ತಾ ಇದ್ದಾರೆ. ಇದು ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ನೋಡೋಣ. ಬಟ್ ಜನಗಳಿಗಂತೂ ಸಂಕಷ್ಟ ತಪ್ಪಲಿಲ್ಲ. ಅದು ಕಟ್ಟಿಟ್ಟ ಬುತ್ತಿ. ಆ ಬುತ್ತಿಯ ಗಂಟನ್ನು ಯಾವಾಗ ಕಾಂಗ್ರೆಸ್ ಸರ್ಕಾರ ಬಿಚ್ಚುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.